ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಓಪನ್ ಆಫೀಸ್ ಬಗ್ಗೆ. ಓಪನ್ ಆಫೀಸ್ ಅನ್ನೋದು ಒಂದು ಓಪನ್ ಸೋರ್ಸ್ ಆಫೀಸ್ ಆಗಿರುತ್ತೆ. ನಾವು ಯಾವ ರೀತಿಯಾಗಿ ಮೈಕ್ರೋಸಾಫ್ಟ್ ಆಫೀಸ್ ಅನ್ನ ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ನಾವಿಲ್ಲಿ ಓಪನ್ ಆಫೀಸ್ ಅನ್ನ ಯೂಸ್ ಮಾಡಬಹುದು. ಯಾವ ರೀತಿಯಾಗಿ ನಾವು MS ಎಕ್ಸೆಲ್, ಪವರ್ ಪಾಯಿಂಟ್, MS ವರ್ಡ್ ಅಲ್ಲಿ ನಾವು ವರ್ಕ್ ಮಾಡ್ತೀವಿ ಅದೇ ರೀತಿಯಾಗಿ ಸಹ ಓಪನ್ ಆಫೀಸ್ ಅಲ್ಲಿ ನಮ್ಗೆ ಟೆಕ್ಸ್ಟ್ ಡಾಕ್ಯುಮೆಂಟ್ MS ವರ್ಡ್ ಬದಲಾಗಿ ಸಿಗುತ್ತೆ. ಸ್ಪ್ರೆಡ್ ಶೀಟ್ MS ಎಕ್ಸೆಲ್ ರೀತಿಯಾಗಿ ನಮ್ಗೆ ಇಲ್ಲಿ ಸಿಗುತ್ತೆ. ನಂತರ ಪ್ರೆಸೆಂಟೇಶನ್, ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ರೀತಿಯಾಗಿ ನಾವಿಲ್ಲೂ ಸಹ ಪ್ರೆಸೆಂಟೇಶನ್ ಅನ್ನ ಕ್ರಿಯೇಟ್ ಮಾಡಬಹುದು. ಡ್ರಾಯಿಂಗ್ ಮಾಡಬಹುದು. MS ಆಕ್ಸೆಸ್ ಸಹ ಇಲ್ಲಿ ಸಿಗುತ್ತೆ. ನಂತರ ಫಾರ್ಮುಲಾಸ್ ಸಹ ನಾವಿಲ್ಲಿ ಯೂಸ್ ಮಾಡಬಹುದು. ಯಾವ ರೀತಿಯಾಗಿ ನಾವು ಗೂಗಲ್ ಶೀಟ್, ಗೂಗಲ್ ಡಾಕ್ಯುಮೆಂಟ್, ಗೂಗಲ್ ಪ್ರೆಸೆಂಟೇಶನ್, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, MS ಆಕ್ಸೆಸ್ ಅನ್ನ ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ನಮ್ಗೆ ಓಪನ್ ಆಫೀಸ್ ಅಲ್ಲೂ ಸಹ ಆ ಎಲ್ಲ ಅಪ್ಲಿಕೇಶನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಓಪನ್ ಆಫೀಸ್ ಅನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ ಸ್ಮಾಲ್ ಸೈಜ್ ಕಂಪನಿಗಳಂತ ನಾವಿಲ್ಲಿ ಹೇಳ್ಬಹುದು. 10-12 ವರ್ಕರ್ಸ್ ಇರುವಂತಹ ಕಂಪನಿಗಳಲ್ಲಿ ಅಥವಾ ಯಾವುದೇ ವರ್ಕ್ ಶಾಪ್ ರೀತಿಯಾಗಿ ಒಬ್ಬರು ಅಥವಾ ಇಬ್ಬರು ವರ್ಕ್ ಮಾಡುವಂತಹ ಆಫೀಸ್ ಅಲ್ಲಿ ಅಥವಾ ನಾವಿಲ್ಲಿ ನಮ್ಮ ಪರ್ಸನಲ್ ಯೂಸ್ಗೋಸ್ಕರ ನಾವಿಲ್ಲಿ ಓಪನ್ ಆಫೀಸ್ ಅನ್ನ ಯೂಸ್ ಮಾಡಬಹುದು. ಮೈಕ್ರೋಸಾಫ್ಟ್ ಆಫೀಸ್ ಮತ್ತು ಗೂಗಲ್ ಶೀಟ್, ಗೂಗಲ್ ಡಾಕ್ಸ್ ಅಲ್ಲಿ ಯಾವೆಲ್ಲ ಫ್ಯೂಚರ್ಸ್ ನಮ್ಗೆ ಸಿಗುತ್ತೆ ಅದೇ ರೀತಿಯಾದ ಫ್ಯೂಚರ್ಸ್ ನಮ್ಗಿಲ್ಲಿ ಓಪನ್ ಆಫೀಸ್ ಅಲ್ಲೂ ಸಹ ಸಿಗುತ್ತೆ. ನಾವಿಲ್ಲಿ MS ಆಫೀಸ್ ಬದಲಾಗಿ ಓಪನ್ ಆಫೀಸ್ ಅನ್ನ ಯೂಸ್ ಮಾಡಬಹುದು. ನಾವಿಲ್ಲಿ MS ಆಫೀಸ್ ಅನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಇಯರ್ಲಿ ಪ್ಯಾಕೇಜ್ ಇರುತ್ತೆ. ನಾವಿಲ್ಲಿ ಓಪನ್ ಆಫೀಸ್ ಅನ್ನ ಫ್ರೀ ಆಗಿ ಯೂಸ್ ಮಾಡಬಹುದು. ನಾವಿಲ್ಲಿ ಯಾವುದೇ ಅಮೌಂಟ್ ಅನ್ನ ಪೇ ಮಾಡೋ ಹಾಗಿಲ್ಲ. ಓಪನ್ ಆಫೀಸ್ ಅಲ್ಲಿ ಟೋಟಲ್ ಆಗಿ ಫ್ರೀ ಆಗಿ ನಮ್ಗೆ ಸಿಗುತ್ತೆ. ನಾವಿಲ್ಲಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಂಡು ನಾವು ಓಪನ್ ಆಫೀಸ್ ಅನ್ನ ಯೂಸ್ ಮಾಡಬಹುದು. ಈಗ ನಾವು ನೋಡೋಣ ಓಪನ್ ಆಫೀಸ್ ಅನ್ನ ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡಬೇಕು ಮತ್ತು ಇನ್ಸ್ಟಾಲ್ ಮಾಡಬೇಕು ಅಂತ. ನಾವಿಲ್ಲಿ ಬ್ರೌಸರ್ ಅನ್ನ ಓಪನ್ ಮಾಡಿ ಓಪನ್ ಆಫೀಸ್ ಡೌನ್ಲೋಡ್ ಅಥವಾ ಓಪನ್ ಆಫೀಸ್ ನೀವಿಲ್ಲಿ ಸರ್ಚ್ ಮಾಡಬಹುದು. ಫಸ್ಟ್ ಲಿಂಕ್ ನೀವಿಲ್ಲಿ ನೋಡಬಹುದು, openoffice.org ಅಫಿಷಿಯಲ್ ಡೌನ್ಲೋಡ್ ಅಪಾಚಿ ಓಪನ್ ಆಫೀಸ್. ಈ ಟ್ಯಾಬ್ ಮೇಲೆ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ ಅಥವಾ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬಹುದು. ನಾನಿಲ್ಲಿ ರೈಟ್ ಕ್ಲಿಕ್ ಮಾಡಿ ನ್ಯೂ ಟ್ಯಾಬ್ ಅಲ್ಲಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಓಪನ್ ಆಫೀಸ್ ನಮ್ಗಿಲ್ಲಿ ವೆಬ್ಸೈಟ್ ಓಪನ್ ಆಗಿದೆ. ಡೌನ್ಲೋಡ್ ಸೆಕ್ಷನ್ ಅಲ್ಲಿ ನಾವೀಗ ಇದ್ದೀವಿ. ನೀವಿಲ್ಲಿ ನೋಡಬಹುದು ವಿಂಡೋಸ್ 32 ಬಿಟ್. ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ OS ನಮ್ಮ ಕಂಪ್ಯೂಟರ್ ಅಲ್ಲಿ ಇದೆ, ಲಿನೆಕ್ಸ್ ನೀವಿಲ್ಲಿ ಯೂಸ್ ಮಾಡ್ತಾ ಇದ್ರೆ ಅಥವಾ OS X ವರ್ಷನ್, ಯಾವ ವರ್ಷನ್, ಯಾವ ಆಪರೇಟಿಂಗ್ ಸಿಸ್ಟಮ್ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಇಂಗ್ಲಿಷ್ US ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಲೇಟೆಸ್ಟ್ ವರ್ಷನ್ ಇಲ್ಲಿ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ. ಯಾವ ವರ್ಷನ್ ಬೇಕು ನೀವಿಲ್ಲಿ ಚೇಂಜ್ ಮಾಡ್ಕೋಬಹುದು. ರೀಸೆಂಟ್ ವರ್ಷನ್ ನಾನಿಲ್ಲಿ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ನಂತರ ಡೌನ್ಲೋಡ್ ಫುಲ್ ಇನ್ಸ್ಟಾಲೇಷನ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಆಟೋಮೆಟಿಕ್ ಆಗಿ ಡೌನ್ಲೋಡ್ ಇಲ್ಲಿ ಆಗ್ತಾ ಇದೆ. 8 ಮಿನಿಟ್ಸ್, 10 ಮಿನಿಟ್ಸ್ ಈ ರೀತಿಯಾಗಿ ಟೈಮಿಂಗ್ಸ್ ಇಲ್ಲಿ ಚೇಂಜ್ ಆಗ್ತಾ ಇದೆ. 136 MB 2 ಮಿನಿಟ್ಸ್ ಆರ್ 3 ಮಿನಿಟ್ಸ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ನಮ್ಮ ಇಂಟರ್ನೆಟ್ ಸ್ಪೀಡ್ ಮೇಲೆ ಇಲ್ಲಿ ಡಿಪೆಂಡ್ ಆಗುತ್ತೆ. ನೀವಿಲ್ಲಿ ನೋಡಬಹುದು ಓಪನ್ ಆಫೀಸ್ ಇಲ್ಲಿ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಈಗ ನಾವು ಇನ್ಸ್ಟಾಲ್ ಮಾಡಬೇಕಾಗಿದೆ. ಯಾವ ರೀತಿಯಾಗಿ ಅಂತ ನೋಡೋಣ. ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಓಪನ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಓಪನ್ ಆಫೀಸ್ ಇಲ್ಲಿ ಇನ್ಸ್ಟಾಲ್ ಆಗುತ್ತೆ. ಅಥವಾ ನಾವಿಲ್ಲಿ ಶೋ ಇನ್ ಫೋಲ್ಡರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಯಾವ ಫೋಲ್ಡರ್ ಅಲ್ಲಿ ಫೈಲ್ ಇಲ್ಲಿ ಡೌನ್ಲೋಡ್ ಆಗಿದೆ ಆ ಫೋಲ್ಡರ್ ಅನ್ನ ಓಪನ್ ಮಾಡಿ ಅಲ್ಲಿಂದ ನಾವು ಇನ್ಸ್ಟಾಲ್ ಮಾಡಬಹುದು. ಶೋ ಇನ್ ಫೋಲ್ಡರ್ ಆಪ್ಷನ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಡೌನ್ಲೋಡ್ಸ್ ಫೋಲ್ಡರ್ ಇಲ್ಲಿ ಓಪನ್ ಆಗಿದೆ. ಓಪನ್ ಆಫೀಸ್ ಇಲ್ಲಿ ಡೌನ್ಲೋಡ್ ಆಗಿದೆ. ಈಗ ನಾವು ಇದನ್ನ ಇನ್ಸ್ಟಾಲ್ ಮಾಡಬೇಕಾಗಿದೆ. ಈ ಸೆಟಪ್ ಫೈಲ್ ಮೇಲೆ ನಾವಿಲ್ಲಿ ಡಬಲ್ ಕ್ಲಿಕ್ ಮಾಡಬೇಕಾಗುತ್ತೆ. ಎಸ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸಿ ಡ್ರೈವ್ ಅಲ್ಲಿ ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗುತ್ತೆ ಅಥವಾ ನೀವಿಲ್ಲಿ ಚೇಂಜ್ ಮಾಡ್ಕೋಬಹುದು. ನಂತರ ಅನ್ಪ್ಯಾಕ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ವೆಲ್ಕಮ್ ಟು ದ ಇನ್ಸ್ಟಾಲರ್ ವಿಜಾರ್ಡ್.
ನೆಕ್ಸ್ಟ್ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಫೈಲ್ ನೇಮ್, ಯೂಸರ್ ನೇಮ್ ನೀವಿಲ್ಲಿ ಚೇಂಜ್ ಮಾಡ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಟಿಪಿಕಲ್ ಇನ್ಸ್ಟಾಲೇಷನ್ ಅಥವಾ ಕಸ್ಟಮ್ ಇನ್ಸ್ಟಾಲೇಷನ್, ಇಲ್ಲಿ ಎರಡು ರೀತಿಯಾದ ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಟಿಪಿಕಲ್ ಇನ್ಸ್ಟಾಲೇಷನ್, ಕಸ್ಟಮ್ ಇನ್ಸ್ಟಾಲೇಷನ್. ಕಸ್ಟಮ್ ಇನ್ಸ್ಟಾಲೇಷನ್ ಆಪ್ಷನ್ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನಾವಿಲ್ಲಿ ಯಾವ ರೀತಿಯಾಗಿ MS ಆಫೀಸ್ ಅನ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ಆಕ್ಸೆಸ್ ಯಾವ ಅಪ್ಲಿಕೇಶನ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ಯಾವ ಅಪ್ಲಿಕೇಶನ್ ಬೇಡ ನಾವು ಇನ್ಸ್ಟಾಲ್ ಮಾಡ್ಕೋಬಹುದು. ಯಾವ ಅಪ್ಲಿಕೇಶನ್ ಬೇಕು ನಾವು ಸೆಲೆಕ್ಟ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬಹುದು. ಅದೇ ರೀತಿಯಾದ ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಓಪನ್ ಆಫೀಸ್ ಅಲ್ಲಿ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಯಾವ ಅಪ್ಲಿಕೇಶನ್ ನಿಮ್ಗಿಲ್ಲಿ ಬೇಕು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಆಗಿದ್ರೆ ಕಸ್ಟಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೆಕ್ಸ್ಟ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಓಪನ್ ಆಫೀಸ್ ಪ್ರೋಗ್ರಾಮ್ ಮಾಡ್ಯೂಲ್ಸ್ ಲೀಸ್ಟ್ ನಮ್ಗಿಲ್ಲಿ ಬರುತ್ತೆ. MS ಆಫೀಸ್ ರೈಟರ್, MS ಆಫೀಸ್ ಡ್ರಾಯಿಂಗ್ ಯಾವ ಮಾಡ್ಯೂಲ್ ಬೇಕು ನಾವಿಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಬ್ಯಾಕ್ ಹೋಗ್ತಾ ಇದ್ದೀನಿ. ನಾನಿಲ್ಲಿ ಟಿಪಿಕಲ್ ಇನ್ಸ್ಟಾಲೇಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾ ಅಪ್ಲಿಕೇಶನ್ಸ್ ನನಗಿಲ್ಲಿ ಇನ್ಸ್ಟಾಲ್ ಆಗಬೇಕು. ನಂತರ ನೆಕ್ಸ್ಟ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ರಿಯೇಟ್ ಎ ಶಾರ್ಟ್ಕಟ್ ಲಿಂಕ್ ಆನ್ ಡೆಸ್ಕ್ಟಾಪ್. ಡೆಸ್ಕ್ಟಾಪ್ ಐಕಾನ್ ಬೇಕಾ ಇಲ್ಲಿ ಕೇಳ್ತಾ ಇದೆ. ಡೆಸ್ಕ್ಟಾಪ್ ಐಕಾನ್ ನನಗಿಲ್ಲಿ ಬೇಕು, ಅದಕ್ಕೋಸ್ಕರ ಇಲ್ಲಿ ನಾವು ಟಿಕ್ ಮಾಡಬೇಕಾಗುತ್ತೆ. ಆಟೋಮೆಟಿಕ್ ಆಗಿ ಟಿಕ್ ಆಗಿರುತ್ತೆ. ನೀವಿಲ್ಲಿ ಬೇಡ ಅಂದ್ರೆ ನೀವಿಲ್ಲಿ ಅನ್ಚೆಕ್ ಮಾಡಬಹುದು. ನಂತರ ಇನ್ಸ್ಟಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಓಪನ್ ಆಫೀಸ್ ಇಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲೇಷನ್ ವಿಜಾರ್ಡ್ ಕಂಪ್ಲೀಟ್. ಇನ್ಸ್ಟಾಲೇಷನ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಫಿನಿಶ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಓಪನ್ ಆಫೀಸ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿದೆ. ಡೆಸ್ಕ್ಟಾಪ್ ಐಕಾನ್ ಸಹ ನಮ್ಗಿಲ್ಲಿ ಬಂದಿದೆ. ಈಗ ನಾವು ಈ ಐಕಾನ್ ಮೇಲೆ ಡಬಲ್ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡಬಹುದು ಓಪನ್ ಆಫೀಸ್ ಇಲ್ಲಿ ಓಪನ್ ಆಗ್ತಾ ಇದೆ. ನೆಕ್ಸ್ಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಫಸ್ಟ್ ನೇಮ್, ಲಾಸ್ಟ್ ನೇಮ್ ನೀವಿಲ್ಲಿ ನಿಮ್ಮ ನೇಮ್ ಅನ್ನ ಕೊಡಬಹುದು. ನಾನಿಲ್ಲಿ ಫಿನಿಶ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಮ್ಯಾಕ್ಸಿಮೈಸ್. ನೀವಿಲ್ಲಿ ನೋಡಬಹುದು ಓಪನ್ ಆಫೀಸ್ ನಾವಿಲ್ಲಿ ಓಪನ್ ಮಾಡಿದ ನಂತರ ಟೆಕ್ಸ್ಟ್ ಡಾಕ್ಯುಮೆಂಟ್, ಸ್ಪ್ರೆಡ್ ಶೀಟ್, ಪ್ರೆಸೆಂಟೇಷನ್, ಡ್ರಾಯಿಂಗ್, ಡಾಟಾಬೇಸ್, ಫಾರ್ಮುಲಾಸ್, ಟೆಂಪ್ಲೇಟ್ಸ್ ಹಲವಾರು ರೀತಿಯ ಅಪ್ಲಿಕೇಶನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಟೆಕ್ಸ್ಟ್ ಡಾಕ್ಯುಮೆಂಟ್ MS ವರ್ಡ್ ರೀತಿಯಾಗಿ ನಮ್ಗಿಲ್ಲಿ ವರ್ಡ್ ಡಾಕ್ಯುಮೆಂಟ್ ಸಿಗುತ್ತೆ. ನಂತರ ಸ್ಪ್ರೆಡ್ ಶೀಟ್, ಎಕ್ಸೆಲ್ ಸ್ಪ್ರೆಡ್ ಶೀಟ್ ರೀತಿಯಾಗಿ ನಾವಿಲ್ಲಿ ವರ್ಕ್ ಮಾಡಬಹುದು. ನಂತರ ಪ್ರೆಸೆಂಟೇಷನ್, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ರೀತಿಯಾಗಿ, ಡ್ರಾಯಿಂಗ್, ಡಾಟಾಬೇಸ್, ನಂತರ ಫಾರ್ಮುಲಾ ಅಥವಾ ನಾವಿಲ್ಲಿ ಯಾವುದೇ ಫೈಲ್ ಅನ್ನ ಆಲ್ರೆಡಿ ಸೇವ್ ಮಾಡಿದ್ರೆ ಆ ಫೈಲ್ ಅನ್ನ ನಾವಿಲ್ಲಿ ಓಪನ್ ಮಾಡ್ಕೋಬಹುದು. ಓಪನ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ನಾವಿಲ್ಲಿ MS ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಅಲ್ಲಿ ಸೇವ್ ಮಾಡಿರುವಂತಹ ಫೈಲ್ ಸಹ ನಾವಿಲ್ಲಿ ಓಪನ್ ಮಾಡ್ಕೋಬಹುದು. ಯಾವ ಫೈಲ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಓಪನ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು MS ವರ್ಡ್ ಅಲ್ಲಿ ನಾನು ರೆಡಿ ಮಾಡಿರುವಂತಹ ಡಾಕ್ಯುಮೆಂಟ್ ಇಲ್ಲಿ ಓಪನ್ ಆಗಿದೆ. ಓಪನ್ ಆಫೀಸ್ ವರ್ಡ್ ಅಲ್ಲಿ ನೀವಿಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಒಂದು ಸ್ಮಾಲ್ ಕ್ಲೋಸ್ ಟ್ಯಾಬ್ ನಮ್ಗಿಲ್ಲಿ ಸಿಗುತ್ತೆ. ಈ ಟ್ಯಾಬ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಫೈಲ್ ಇಲ್ಲಿ ಕ್ಲೋಸ್ ಆಗುತ್ತೆ. ಟೆಕ್ಸ್ಟ್ ಡಾಕ್ಯುಮೆಂಟ್, ಸ್ಪ್ರೆಡ್ ಶೀಟ್, ಪ್ರೆಸೆಂಟೇಷನ್, ಡ್ರಾಯಿಂಗ್, ಡಾಟಾಬೇಸ್, ಫಾರ್ಮುಲಾಸ್ ಇವುಗಳನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.